ಅದೇ ಏನು ಹೇಳೋದು ಅಂತ ನಮ್ಗೆ ಗೊತ್ತಿಲ್ಲಲ್ಲ. ಶಿವಕುಮಾರ್ ಕಾಮಸಂದ್ರ ಅಂತ ಇದೆಯಲ್ಲ ಅಲ್ಲಿ ಹೋಗಿದ್ದ. ಏನಕ್ಕೆ ಹೋಗಿದ್ದ ಅಂತ ನನಗೂ ಗೊತ್ತಿಲ್ಲ. ನಮ್ಮ ಡಾಕ್ಟರ್ ಇದ್ಲು ಮನೆಯಲ್ಲಿ, ಆ ಹುಡುಗಿ ನಮ್ಮ ಮನೇಲಿ ಮಲ್ಕೊಂಡಿದ್ದು 2 ಡೇಸಿಂದ ನಮ್ಮ ಮನೇಲಿ ಇದ್ಲು ಆ ಹುಡುಗಿ. ಅದಕ್ಕೆ ಎಲ್ಲ ಮಲ್ಕೊಂಡಿದ್ಲಲ್ಲ, ಎಲ್ಲಿ ಆ ಹುಡುಗಿ ಅಂತ ಹೇಳಿದೆ. ಅವನು ಎಲ್ಲೋ ಚರ್ಚಿಗೆ ಹೋಗ್ಬೇಕಂತ ಹೋದ್ರೆ ಬೆಳಗ್ಗೆನೆ ಎದ್ದು ಹೋದ್ಲು ಮಮ್ಮಿ ಅಂತ ಹೇಳಿದ್ಲು. ತಿರ್ಗಾ ನಾವು ಮಾರ್ಕೆಟ್ಗೆಲ್ಲ ಹೋಗಿ ಬಂದಮೇಲೆ 1:30 ಇರಬೇಕು. ಮನೆ ಹತ್ರ ಕೂತ್ಕೊಂಡಿದ್ರೆ ಪಕ್ಕ ಮನೆಯವ್ರು ಹೇಳಿದರು, ಅಯ್ಯೋ ಏನೋ ಏಟಾಗಿದೆಯಂತೆ ಹರಿಗನ್ಗೋ ತೇನ್ಗೋ ಗೊತ್ತಿಲ್ಲ, ನಿಮ್ಗೆ ಗೊತ್ತಾ ಅಂತ. ಅವರು ಸರಿಯಾಗಿ ಹೇಳಿಲ್ಲ ನಮಗೆ. ಆಮೇಲೆ ನಮ್ಮ ಅತ್ತಿಗೆಗೆ ನಾನು ಫೋನ್ ಮಾಡಿದೆ, ಏನಂತ ಇವ್ರು ಎತ್ತಿಲ್ಲ ಫೋನು. ಆಮೇಲೆ ನಾವು ನಮ್ಮ ಅತ್ತಿಗೆನೇ ನನಗೆ ಕಾಲ್ ಮಾಡಿದರು. ಏನು ಅಂತ ಹೇಳಿದರೆ ಏನೂ ಗೊತ್ತಿಲ್ಲಮ್ಮ ಅಂತ ಮಾತಾಡ್ತಾಯಿದ್ರು. ಇವ್ರಿಗೆ ಏನಾಯ್ತು ಅಂತ ನಾನು ಓಡಿ ಬಂದೆ. ನಾನು ನಮ್ಮ ಮಗಳೆಲ್ಲ ಬಂದರೆ ನಮ್ಮ ಅತ್ತಿಗೆ ಅಲ್ಲಿ ನಿಂತ್ಕೊಂಡಿದ್ರು. ಏನಾಯಿತು ಅಂದರೆ ಏನೋ ಗೊತ್ತಿಲ್ಲ ಅಂತ. ಇವ್ರಿಗೆ ಒಂಥರ ಆಗಿಬಿಡ್ತು. ಸರಿ ಅಂತ ಇವ್ರಿಗೆ ನಾನು ನಮ್ಮ ಇನ್ನೊಬ್ಬ ಅಕ್ಕ ಇದ್ದಾರೆ, ಅವರು ನಮ್ಮ ಮಗಳು 4 ಜನ ಆಟೋ ಹಿಡಿದು ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಕಡೆನ ನಾವು ಹುಡುಕಿದ್ರೂ ಯಾರು ಇಲ್ಲ ಅಂತ ಹೇಳಿದರು. ಸರಿ ಆ ಪ್ಲೇಸ್ಗೆ ಹೋಗೋಣ ಅಂತ ನಾವು ಆಟೋದಲ್ಲಿ ಹೋಗ್ತಾ ಇದ್ರೆ ನಮ್ಮ ಅತ್ತಿಗೆನ ಅವ್ರ ತಮ್ಮ ಮನೆಯಲ್ಲಿ ಬಿಟ್ಟು ಹೋದ್ವಿ. ನಾವು ಹೋಗಿ ನಮ್ಮ ರೀಗ ಅಂತ ಇದ್ದಾನೆ, ನೆಕ್ಸ್ಟ್ ಇವ್ರಿಗೆ 3ನೇ ಮಗ, ಅವರು ಅತ್ತೆ ಮನೆ ಅಲ್ಲಿದೆ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಏನೂ ಗೊತ್ತಿಲ್ಲಮ್ಮ, ಇನ್ನು ಹುಡುಕ್ತಾ ಇದ್ದಾರಂತೆ ಅಂತ ಹೇಳ್ತಾಯಿದ್ರು. ಸರಿ ಅವನು ಎಲ್ಲೇ ಇದ್ದಾನೆ, ಬಚ್ಚಿಟ್ಕೊಂಡಿದ್ದಾನೋ ಏನೋ ಅಂತ ನಾವಿದ್ರೆ ಆಮೇಲೆ ಕಾಲ್ ಬರ್ತಾನೇ ಇತ್ತು, ಹುಡುಕ್ತಾ ಇದ್ದಾರೆ, ಇನ್ನೂ ಸಿಕ್ಕಿಲ್ಲ ಅಂತ. ನಮಗೆ 4:30ಗೆ ಏನೋ ಗೊತ್ತಾಗಿದ್ದು, ಇಲ್ಲ ಮರ್ಡರ್ ಆಗಿದೆ ಅಂತ. ಇಲ್ಲ, ಹಿಂಗೆ ಫೋನಲ್ಲಿ ಮಾತಾಡ್ತಾ ಇದ್ದಿರು, ಹೋಗೋರು ಬರೋರು. ಹುಡುಗಿ ಆ ಹುಡುಗಿ ನಮ್ಗೇನು ಹೇಳಿಲ್ಲ. ಅವನು ಹೋಗಿ ಅವಳಿಗೆ ಹೇಳಿದ್ದಾನೆ, ನೀನು ಹೋಗು ಅಂತ. ಅವಳು ಗಾಡಿ ಎತ್ಕೊಂಡು ಬಂದು ಅವ್ರ ಅಮ್ಮ ಮನೇಲಿ ಸೇರ್ಬಿಟ್ಟಿದ್ದಾಳೆ. ನಮಗೆ ಬಂದು ಒಂದು ಮಾತನ್ನು ಹೇಳಿಲ್ಲ ಹುಡುಗಿ. ಆಮೇಲೆ ಎಲ್ಲರೂ ಹೇಳ್ತಾಯಿದ್ರು ಹಿಂಗೆ ಹೋಯ್ತಂತೆ, ನಮ್ಗೆ ಗೊತ್ತಿಲ್ಲ. ಎಲ್ಲರೂ ಮಾತಾಡಿದ್ರಲ್ಲ, ಅದೇ ನಮಗೂ ಗೊತ್ತಾಗಿದ್ದು. ಆಗಿದೆ, ನೆಕ್ಸ್ಟ್ ಇಯರ್ ಮಾಡಬೇಕಂತ ಮಾತಾಗಿತ್ತು. ಏನು ಕೆಲಸ ಮಾಡ್ತಾ ಇದ್ದ? ಅವನು ಮಾಲೂರಲ್ಲಿ ಏನೋ ಗ್ಲಾಸ್ ಫಿಟ್ಟಿಂಗ್ ಆ ಕೆಲಸ ಮಾಡ್ತಾ ಇದ್ದ. ಎಲ್ಲೆಲ್ಲಿ ಲೇಟ್ ಆಗಿತ್ತು ಅವ್ರಿಗೆ? ಅದು ನೋಡಿಲ್ಲಲ್ಲ ನಾವು. ಅಲ್ಲ, ಬಾಡಿ ನೋಡಿದಾಗ ನಾವು ಬಾಡಿ ನೋಡಿಲ್ಲ. ನಿಮ್ಗೆ ಯಾರ ಮೇಲೆ ಅನ್ನೋದು ಅನುಮಾನ ಇದೆಯಾ? ನಮ್ಗೆ ಯಾರಂತ, ಅವನು ಅಷ್ಟು ಕೆಟ್ಟವನಲ್ಲ, ನಮ್ಮ ಹತ್ರ ಚೆನ್ನಾಗಿದ್ದ ಅವನು. ಅವನಿಗೆ ಯಾರು ಇದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಫ್ರೆಂಡ್ ಸರ್ಕಲ್ ಮೇಲೆ ಫ್ರೆಂಡ್ಸ್ ಅವನಿಗೆ ಅಷ್ಟು ಹೋಗ್ತಾನೆ, ಎಲ್ಲರ ಹತ್ರನೇ ಅವನು ಫ್ರೆಂಡ್ಲಿ ಆಗಿ ಇರೋದು. ಅವನು ಟ್ರೈನಲ್ಲಿ ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದ, ಅಲ್ಲಿನೂ ಅವನಿಗೆ ಒಳ್ಳೆ ಹೆಸರು. ಯಾರ ಹತ್ರನೂ ಅಷ್ಟು ಇದಿಲ್ಲ. ಅದಾಗಿತ್ತು, ಆದ್ರೆ ಆ ಸ್ಪಾಟಲ್ಲಿ ಅವನು ಇದ್ದಾನೆ ಹೊತ್ತು ಅವನು ಹೋಗಿಲ್ಲ, ಯಾವುದಕ್ಕೂ ಹೋಗಿಲ್ಲ. ಅವನು ಇದ್ದಿದ್ದಕ್ಕೆ ಅವನ ಹೆಸರು ಬಂತು. ಯಾವ್ದಾದ್ರು ಲವ್ ವಿಚಾರ ಏನಾದ್ರು ಇತ್ತಾ? ಅದೇ ಈ ಹುಡುಗಿ ದಿನ ಇದ್ದಿದ್ದು, ಬೇರೆ ಇಲ್ಲ. ಏನು ನಾವು ಎಲ್ಲ ಫಿಕ್ಸ್ ಮಾಡಿದ್ರಲ್ಲ ಮದುವೆ ಮಾಡಿಸ್ಬೇಕಂತ. ನೆನ್ನೆ ಇಲ್ಲ, ಇಲ್ಲೇ ಇದ್ದಲ್ಲ ಹುಡುಗಿನ, ಇಲ್ಲೇ ಇದ್ದಾಳೆ, ಅಲ್ಲಿ ಕೂತ್ಕೊಂಡಿದ್ದಾಳೆ. ಅವಳು ಏನು ಹೇಳಿಲ್ಲ, ನಾವು ವಿಚಾರಿಸಿಲ್ಲ ಹುಡುಗಿಗೆ. ಆ ಹುಡುಗಿ ಏನು ಹೇಳಿಲ್ಲ. ಎಲ್ಲ ಫೋಟೋ ತೋರಿಸ್ತಾರೆ ತಂದು, ಆ ಹುಡುಗಿ ಇವ್ರಿಲ್ಲ ಅಂತ ಹೇಳ್ತಾನೆ ಇದ್ದಲ್ಲ ಹೊತ್ತು, ಇವ್ರು ಅಂತ ತೋರಿಸಿಲ್ಲ. ಇನ್ನು ಗೊತ್ತಿಲ್ಲ ನಮ್ಗೆ. ಏನೋ ಆ ಹುಡುಗಿ ಹೇಳಿದ್ಲು, ಏನೋ ಇದು ಮೊಚ್ಚ ಎತ್ಕೊಂಡು ಬಂದು ಅವಳಿಗೆ ಇಟ್ರಂತೆ. ಆಮೇಲೆ ಆ ಹುಡುಗಿ ನಮ್ಮ ಹುಡುಗ ಅವನು ದೂರದಿಂದ ಓಡಿ ಬಂದು ಅವಳಿಗೆ ಏನು ಮಾಡಬೇಡಿ, ಅವಳಿಗೆ ಏನು ಮಾಡಬೇಡಿ, ಏನು ಬೇಕಾದರೂ ನನಗೆ ಮಾಡಿ ಅಂತ ಹೇಳಿದ್ರಂತೆ. ಅದು ಬೇರೊಬ್ಬರು ಎಲ್ಲರೂ ಮಾತಾಡ್ತಾರ, ಅದು ಮಾತ್ರ ನಮ್ಗೆ ಗೊತ್ತು, ಆದರೆ ನಾವು ಕೇಳಿಸ್ಕೊಂಡಿಲ್ಲ. ಆ ಹುಡುಗಿನೂ ನಮ್ಗೆ ಏನು ಹೇಳಿಲ್ಲ. ಒಂದು ಚಿಕ್ಕ ಮಾತು ನಮ್ಮ ಮನೆಗೆ, ನಾವು ನಿಮ್ಮ ಹುಡುಗನಿಗೆ ಹಿಂಗೆ ಆಗಿದೆ ಅಂತ ನಮಗೊಂದು ಮಾತನ್ನು ಹೇಳಿಲ್ಲ. ನೀವೇನು ಕಂಪ್ಲೇಂಟ್ ಕೊಟ್ಟಿದ್ದೀರಿ? ನಾವು ಹೋಗಿಲ್ಲ.
ನಿಮ್ಮ ಹೆಸರು ಅಕ್ಕ? ಆ ಹುಡುಗಿ ಅವ್ರ ಅಪ್ಪ ಅವ್ರ ಅಮ್ಮ ಹೋಗಿದ್ರಂತೆ ಪೊಲೀಸ್ ಸ್ಟೇಷನ್ಗೆ, ಅಷ್ಟೇ ಗೊತ್ತಾಗಿದ್ದು ನಮಗೆ. ನಮ್ಮ ಅತ್ತಿಗೆ ಹೋದ್ರೆ ಏನೋ ಗೊತ್ತಿಲ್ಲ. ಅನ್ನಿ ನಿಪೋನಿಯಾ ಇಲ್ಲ, ಹೋಗಿಲ್ಲ, ಅವ್ರನ್ನು ಹೋಗಿಲ್ಲ. ಅನುಮಾನ ಇದೆ ಕೇಳಿ. ಏನ್ ಹೇಳ್ತಾರೆ? ಅವರು ಇಲ್ಲ ಅಂತಾರೆ. ನಾನು ಯಾರನ್ನೇ ಹೇಳಲಿ ಅಂತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಿಯದರ್ಶಿನಿ ಅಂತ.